वीरांगना चेन्नम्मा। आशय: छात्र कर्नाटक की वीर महिला ಚೆನ್ನಮ್ಮ की देशभक्ति का परिचय प्राप्त करते हैं। ವಿದ್ಯಾರ್ಥಿಗಳು ಕರ್ನಾಟಕದ ವೀರ ಮಹಿಳೆ ಚೆನ್ನಮ್ಮ ಇವರ ದೇಶಭಕ್ತಿಯ ಪರಿಚಯವನ್ನು ಪಡೆದುಕೊಳ್ಳುತ್ತಾರೆ। कर्नाटक की वीर महिला थी ಚೆನ್ನಮ್ಮ। ಚೆನ್ನಮ್ಮ कर्नाटकದ ವೀರ ಮಹಿಳೆಯಾಗಿದ್ದರು। अंग्रेज़ों की अनेक कोशिशों के बाद भी कित्तूर को ಚೆನ್ನಮ್ಮ ने बचाया। ಬ್ರಿಟಿಷರ ಅನೇಕ ಪ್ರಯತ್ನಗಳ ನಂತರವೂ ಸಹ ಕಿತ್ತೂರನ್ನು ಚೆನ್ನಮ್ಮ ಅವರು ರಕ್ಷಿಸಿದರು। लेकिन ಚೆನ್ನಮ್ಮ के बंदी बन जाने के कारण कित्तूर अंग्रेज़ों के वश में गया। ಆದರೆ ಚೆನ್ನಮ್ಮ ಇವರನ್ನು ಬ್ರಿಟಿಷರು ಬಂಧಿಸಿದ್ದರಿಂದ ಕಿತ್ತೂರು ಬ್ರಿಟಿಷರ ವಶಕ್ಕೆ ಹೋಯಿತು। ಚೆನ್ನಮ್ಮ जैसी वीर महिला के कारण कर्नाटक गर्व का अनुभव करता है। ಚೆನ್ನಮ್ಮಳಂಥ ವೀರ ಮಹಿಳೆಯ ಕಾರಣದಿಂದಾಗಿ ಕರ್ನಾಟಕವು ತುಂಬ ಹೆಮ್ಮೆ ಪಡುತ್ತದೆ। उन्नीसवीं शताब्दी में सत्तालोलुप अंग्रेज़ों को नाकों चने चबाने वाली सर्वप्रथम भारतीय वीरांगना ಚೆನ್ನಮ್ಮ थी। 19ನೇ ಶತಮಾನದಲ್ಲಿ ಅಧಿಕಾರದಾಹದಿಂದ ತುಂಬಿದ್ದ ಬ್ರಿಟಿಷರಿಗೆ ಕಂಟಕವಾಗಿ ಕಾಡಿದ ಸರ್ವಪ್ರಥಮ ಭಾರತೀಯ ವೀರ ಮಹಿಳೆ ಚೆನ್ನಮ್ಮ ಆಗಿದ್ದರು। ಚೆನ್ನಮ್ಮ का जन्म काकतीय वंश में सन 1778 में हुआ था। उनके पिता का नाम धूलप्पा देसाई और माता का नाम पद्मावती था। ಚೆನ್ನಮ್ಮ ಜನಿಸಿದ್ದು ಕಾಕತೀಯ ವಂಶದಲ್ಲಿ ಕ್ರಿಸ್ತಶಕ 1778ರಲ್ಲಿ। ಅವರ ತಂದೆ ಧೂಳಪ್ಪ ದೇಸಾಯಿ ಮತ್ತು ತಾಯಿ ಪದ್ಮಾವತಿ। एक तो इकलौती, फिर रूपवती और स्वस्थ। ಚೆನ್ನಮ್ಮ शब्द का अर्थ ही है सुंदर महिला। उनकी शिक्षा दीक्षा राजकुल के अनुरूप ही हुई। घुड़सवारी, शस्त्रास्त्रों का अभ्यास, आखेट आदि युद्ध कलाएं उन्हें अपने वीर पिता से प्राप्त हुई। ಅವರ ಶಿಕ್ಷಣವು ರಾಜ ಪರಿವಾರದ ಮಕ್ಕಳಿಗೆ ಕೊಡುವಂತೆಯೇ ನಡೆಯಿತು। ಕುದುರೆ ಸವಾರಿ, ಶಸ್ತ್ರಾಸ್ತ್ರಗಳ ಅಭ್ಯಾಸ, ಬೇಟೆಗಾರಿಕೆ ಇತ್ಯಾದಿ ಯುದ್ಧ ಕಲೆಗಳು ಅವರಿಗೆ ತಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದವು। अपने जंगम गुरु के मार्गदर्शन में उन्होंने उर्दू, मराठी और संस्कृत भाषाओं का अध्ययन किया। ಚೆನ್ನಮ್ಮ ಏಕಮಾತ್ರ ಪುತ್ರಿಯಾಗಿರುವುದರ ಜೊತೆಗೆ ತುಂಬ ರೂಪವತಿಯೂ ಆರೋಗ್ಯಶಾಲಿಯೂ ಆಗಿದ್ದರು। ತಮ್ಮ ಜಂಗಮ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಉರ್ದು, ಮರಾಠಿ ಮತ್ತು ಸಂಸ್ಕೃತ ಭಾಷೆಗಳನ್ನು ಅಧ್ಯಯನ ಮಾಡಿದರು। कित्तूर कर्नाटक राज्य के उत्तरी बेलगावी जिले में है। उन दिनों कित्तूर कर्नाटक राज्य के व्यापार का प्रसिद्ध केंद्र भी था। देश विदेश के व्यापारी वहाँ के बाज़ारों में हीरे जवाहरातें खरीदने के लिए आया करते थे। ಕಿತ್ತೂರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಉತ್ತರ ಭಾಗದಲ್ಲಿದೆ। ಆ ದಿನಗಳಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ವ್ಯಾಪಾರ ಕೇಂದ್ರ ಸಹ ಆಗಿತ್ತು। ದೇಶ ವಿದೇಶಗಳಿಂದ ವ್ಯಾಪಾರಿಗಳು ಇಲ್ಲಿನ ಮಾರುಕಟ್ಟೆಗಳಲ್ಲಿ ವಜ್ರ ವೈಢೂರ್ಯಗಳನ್ನು ಖರೀದಿಸಲು ಬರುತ್ತಿದ್ದರು। ऐसे समृद्ध राज्य के प्रजावत्सल राजा मल्लसर्ज थे। ಚೆನ್ನಮ್ಮ के माता पिता ने बड़े हौसले से उनका विवाह राजा मल्लसर्ज के साथ कर दिया। ಇಂತಹ ಸಮೃದ್ಧ ರಾಜ್ಯದ ಪ್ರಜೆಗಳಿಗೆ ತುಂಬ ಪ್ರೀತಿಪಾತ್ರನಾಗಿದ್ದ ರಾಜನಾಗಿದ್ದವನು ರಾಜ ಮಲ್ಲಸರ್ಜ। ಚೆನ್ನಮ್ಮಳ ತಂದೆ ತಾಯಿ ತುಂಬ ಉತ್ಸಾಹದಿಂದ ಚೆನ್ನಮ್ಮಳ ವಿವಾಹವನ್ನು ರಾಜ ಮಲ್ಲಸರ್ಜನೊಂದಿಗೆ ನೆರವೇರಿಸಿದರು। ರಾಣಿ ಚೆನ್ನಮ್ಮ कित्तूर के राजमहल में सुख से रहने लगी। उनकी कोख से एक पुत्र रत्न का जन्म हुआ जिसका नाम था शिव बसवराज। लेकिन बचपन में ही उसकी मृत्यु हुई। ರಾಣಿ ಚೆನ್ನಮ್ಮ ಕಿತ್ತೂರಿನ ಅರಮನೆಯಲ್ಲಿ ಸುಖವಾಗಿ ಇರತೊಡಗಿದರು। ಅವಳ ಗರ್ಭದಿಂದ ಒಂದು ಪುತ್ರ ರತ್ನವು ಜನಿಸಿತು। ಅದರ ಹೆಸರು ಶಿವಬಸವರಾಜ ಎಂದು। ಆದರೆ ದುರದೃಷ್ಟವಶಾತ್ ಬಾಲ್ಯದಲ್ಲಿಯೇ ಆ ಮಗುವು ತೀರಿಕೊಂಡಿತು। ರಾಜ ಮಲ್ಲಸರ್ಜ की पहली पत्नी थी रुद्रम्मा।
पूना के पटवर्धन ने मल्लसर्ज को चालाकी से बंदी बना लिया। वहीं उनकी मृत्यु हो गई। ರಾಜ ಮಲ್ಲಸರ್ಜ ಇವರ ಮೊದಲನೇ ಪತ್ನಿ ರುದ್ರಮ್ಮ. ಪೂನಾದ ರಾಜನಾದ ಪಟವರ್ಧನನು ಮಲ್ಲಸರ್ಜರನ್ನು ತುಂಬ ಚಾಣಾಕ್ಷತೆಯಿಂದ ಬಂಧಿಸಿದನು. ಬಂಧನದಲ್ಲಿರುವಾಗಲೇ मल्लसर्जनु निधन ಹೊಂದಿದನು. मल्लसर्ज की मृत्यु के बाद चन्नम्मा ने रुद्रम्मा के पुत्र शिवलिंग रुद्रसर्ज को गद्दी पर बिठाया। शिवलिंग रुद्रसर्ज ने चन्नम्मा की सलाह को हवा में उड़ाकर चाटुकारों से गहरी मित्रता कर ली, जिससे कित्तूर का पतन शुरू हुआ। राजा मल्लसर्जनನ ಮರಣದ ಬಳಿಕ ಚೆನ್ನಮ್ಮಾಳು ಮೊದಲನೇ ಪತ್ನಿ ರುದ್ರಮ್ಮಾಳ ಮಗ ಶಿವಲಿಂಗ ರುದ್ರಸರ್ಜನನ್ನು ಸಿಂಹಾಸನದ ಮೇಲೆ ಕೂರಿಸಿದಳು. ಶಿವಲಿಂಗ ರುದ್ರಸರ್ಜನು ಚೆನ್ನಮ್ಮಾಳ ಮಾತುಗಳನ್ನು ಗಾಳಿಗೆ ತೂರಿ ಹೊಗಳು ಭಟ್ಟರೊಂದಿಗೆ ಸ್ನೇಹ ಸಲಿಗೆಯಿಂದ ಇರತೊಡಗಿದನು. ಅಲ್ಲಿಂದಲೇ ಕಿತ್ತೂರಿನ ಪತನ ಪ್ರಾರಂಭವಾಯಿತು. राजा शिवलिंग रुद्रसर्ज की मृत्यु 11 सितंबर 1824 को हुई। इसे अंग्रेज़ों ने कित्तूर राज्य को हड़पने का बड़ा अच्छा अवसर समझा। राजा शिवलिंग रुद्रसर्जನು ಸೆಪ್ಟೆಂಬರ್ 11, 1824ರಲ್ಲಿ ಮರಣ ಹೊಂದಿದನು. ಈ ಸಂದರ್ಭವನ್ನು ಬ್ರಿಟಿಷರು ಕಿತ್ತೂರನ್ನು ಕಬಳಿಸಲು ಅತ್ಯುತ್ತಮ ಅವಕಾಶ ಎಂದು ತಿಳಿದುಕೊಂಡರು. राजा निस्संतान मरा था। उसने अपने एक संबंधी गुरुलिंग मल्लसर्ज को गोद लिया था। ರಾಜನು ಯಾವುದೇ ಸಂತಾನವಿಲ್ಲದೆ ಮರಣ ಹೊಂದಿದ್ದನು. ಅವನು ತನ್ನ ಸಂಬಂಧಿಯಾದ ಗುರುಲಿಂಗ ಮಲ್ಲಸರ್ಜ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡಿದ್ದನು. लेकिन अंग्रेज गोद लिए पुत्र को उत्तराधिकारी नहीं मानते थे। उस समय डालहौसी गवर्नर जनरल थे। ऐसे अवसर पर रानी चन्नम्मा ने कित्तूर राज्य को संभालकर रक्षा करने की कसम खाई। ಆದರೆ ಬ್ರಿಟಿಷರು ದತ್ತು ಪುತ್ರನನ್ನು ಉತ್ತರಾಧಿಕಾರಿ ಎಂದು ಸ್ವೀಕರಿಸುತ್ತಿರಲಿಲ್ಲ. ಆ ಸಮಯದಲ್ಲಿ ಡಾಲ್ಹೌಸಿ ಗವರ್ನರ್ ಜನರಲ್ ಆಗಿದ್ದನು. ಇಂತಹ ಒಂದು ಕಷ್ಟದ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಕಿತ್ತೂರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಅದನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡಿದಳು. कित्तूर राज्य में अंग्रेजी सैनिकों के प्रवेश से रानी चन्नम्मा का रक्त खौल उठा, लेकिन उस समय वे कुछ नहीं कर सकी। अंग्रेज़ों से लोहा लेने के लिए उन्होंने भीतर ही भीतर तैयारी आरंभ कर दी। ಕಿತ್ತೂರು ರಾಜ್ಯದಲ್ಲಿ ಬ್ರಿಟಿಷ್ ಸೈನಿಕರ ಪ್ರವೇಶವನ್ನು ಕಂಡು ರಾಣಿ ಚೆನ್ನಮ್ಮಾಳ ರಕ್ತ ಕುದಿಯಿತು. ಆದರೆ ಆ ಸಮಯದಲ್ಲಿ ಅವಳಿಂದ ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಬ್ರಿಟಿಷರೊಂದಿಗೆ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ಅವಳು ಒಳಗೊಳಗೆ ಸಿದ್ಧತೆಯನ್ನು ನಡೆಸತೊಡಗಿದಳು. अंग्रेजी प्रतिनिधि थैकरे ने रानी चन्नम्मा को भांति भांति के संदेश भेजे, मगर रानी अपनी स्वाधीनता का सौदा करने पर राजी ना हुई। ಬ್ರಿಟಿಷರ ಪ್ರತಿನಿಧಿಯಾದ ಥ್ಯಾಕರೆಯು ರಾಣಿ ಚೆನ್ನಮ್ಮಾಳಿಗೆ ವಿಧ ವಿಧದ ಸಂದೇಶಗಳನ್ನು ಕಳಿಸಿದನು. ಆದರೆ ರಾಣಿ ತನ್ನ ಸ್ವಾಧೀನತೆಯನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಲು ಸಿದ್ಧಳಾಗಿರಲಿಲ್ಲ. इसी समय थैकरे को कित्तूर राज्य के यल्लप्पा शेट्टी और वेंकटराव नामक देशद्रोही मिल गए। वे कित्तूर का नमक खाकर कित्तूर की जड़ खोदने में लगे हुए थे। ಇದೇ ಸಮಯದಲ್ಲಿ ಥ್ಯಾಕರೆಗೆ ಕಿತ್ತೂರು ರಾಜ್ಯದ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಎಂಬ ದೇಶದ್ರೋಹಿಗಳ ಪರಿಚಯವಾಯಿತು. ಅವರು ಕಿತ್ತೂರಿನ ಉಪ್ಪು ತಿಂದು ಕಿತ್ತೂರಿನ ಬುಡಕ್ಕೆ ಕೊಳ್ಳಿ ಇಡುವಲ್ಲಿ ನಿರತರಾಗಿದ್ದರು. ಅಂದರೆ ಕಿತ್ತೂರನ್ನೇ ನಾಶ ಮಾಡುವ ಹುನ್ನಾರ ನಡೆಸಿದ್ದರು. ಥ್ಯಾಕರೆ ने उन्हें कित्तूर का आधा राज्य सौंप देने की लालच दिखाई। बदले में वे कित्तूर के सभी भेद खोलने और भरसक सहायता करने को तैयार हो गए। ಥ್ಯಾಕರೆಯು ಅವರಿಗೆ ಕಿತ್ತೂರಿನ ಅರ್ಧ ರಾಜ್ಯವನ್ನು ಕೊಡುವ ದುರಾಸೆಯನ್ನು ಒಡ್ಡಿದನು. ಅದಕ್ಕೆ ಬದಲಾಗಿ ಅವರು ಕಿತ್ತೂರಿನ ಎಲ್ಲ ರಹಸ್ಯಗಳನ್ನು ಥ್ಯಾಕರೆಗೆ ತಿಳಿಸಲು ಹಾಗೂ ಸಂಪೂರ್ಣವಾಗಿ ಅವನಿಗೆ ಸಹಾಯ ಮಾಡಲು ಸಿದ್ಧರಾಗಿ ಬಿಟ್ಟರು. दोनों ने कित्तूर का शासनभार संभालने का परवाना लेकर चन्नम्मा को दिया। उसे पढ़ते ही चन्नम्मा ने थैकरे का पत्र टुकड़े टुकड़े करते हुए कहा,
ಇಬ್ಬರು ಕಿತ್ತೂರಿನ ಸಿಂಹಾಸನದ ಮೇಲೆ ಅಧಿಕಾರವನ್ನು ಸ್ಥಾಪಿಸುವ ಬ್ರಿಟಿಷರ ಪರವಾನಗಿಯನ್ನು ತೆಗೆದುಕೊಂಡು ಹೋಗಿ ಚೆನ್ನಮ್ಮಾಳಿಗೆ ಕೊಟ್ಟರು. ಆ ಪತ್ರವನ್ನು ಓದಿದ ತಕ್ಷಣ ಚೆನ್ನಮ್ಮಾಳು ಅದನ್ನು ತುಂಡು ತುಂಡಾಗಿ ಹರಿದು ಹಾಕಿದಳು. ಮತ್ತೆ ಹೇಳಿದಳು, हमने गोद लेकर अंग्रेज़ों के विरुद्ध कोई षड्यंत्र नहीं रचा है. गोद लेना हमारा अधिकार है. इसे थैकरे नहीं रोक सकता. हमारे घरेलू मामलों में बोलने वाला वह है ही कौन. कित्तूर स्वतंत्र राज्य है और तब तक रहेगा जब तक मेरे शरीर में प्राण है. ಚೆನ್ನಮ್ಮ ಹೇಳಿದಳು, ನಾವು ದತ್ತು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಯಾವುದೇ ಷಡ್ಯಂತ್ರವನ್ನು ಮಾಡಿಲ್ಲ. ದತ್ತು ತೆಗೆದುಕೊಳ್ಳುವುದು ನಮ್ಮ ಅಧಿಕಾರವಾಗಿದೆ. ಇದನ್ನು ಥ್ಯಾಕರೆ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಮನೆಯ ವಿಷಯದಲ್ಲಿ ತಲೆ ಹಾಕಲು ಅವನಿಗೆ ಏನು ಅಧಿಕಾರವಿದೆ? ಕಿತ್ತೂರು ಸ್ವತಂತ್ರ ರಾಜ್ಯವಾಗಿದೆ ಹಾಗೂ ನನ್ನ ಶರೀರದಲ್ಲಿ ಪ್ರಾಣವಿರುವ ತನಕ ಅದು ಸ್ವತಂತ್ರವಾಗಿಯೇ ಇರುತ್ತದೆ. ಯಹ ಫಟ್ಕಾರ ಸುನ್ತೆ ಹಿ दोनों देशद्रोही अपना सा मुँह लेकर चले गए पर वे चुपचाप नहीं बैठे. ಚೆನ್ನಮ್ಮಾಳ ಈ ಗದರಿಕೆಯನ್ನು ಕೇಳಿಬಿಟ್ಟು ಇಬ್ಬರೂ ದೇಶದ್ರೋಹಿಗಳು ಅವಮಾನಿತರಾಗಿ ಬಾಯಿ ಮುಚ್ಚಿಕೊಂಡು ಅಲ್ಲಿಂದ ಹೊರಟು ಹೋದರು. ಆದರೆ ಅವರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. कित्तूर में गुरुसिद्धप्पा जैसे कुशल दीवान और बालण्णा, रायण्णा, गजवीर और चन्नबसप्पा जैसे वीर योद्धा भी थे जिनके रहते ಕಿತ್ತೂರ್ के लिए कोई खतरा ना था. ಕಿತ್ತೂರಿನಲ್ಲಿ ಗುರುಸಿದ್ದಪ್ಪರಂತಹ ಕುಶಲ ದಿವಾನರು ಅಂದರೆ ಮಂತ್ರಿಗಳು, ಬಾಲಣ್ಣ, ರಾಯಣ್ಣ ಅಂದರೆ ಸಂಗೊಳ್ಳಿ ರಾಯಣ್ಣ, ಗಜವೀರ ಮತ್ತು ಚನ್ನಬಸಪ್ಪರಂತಹ ವೀರ ಯೋಧರು ಇದ್ದರು. ಅಂಥವರು ಇರುವಾಗ ಕಿತ್ತೂರಿಗೆ ಯಾವ ರೀತಿಯ ಅಪಾಯವೂ ಇರಲಿಲ್ಲ. ಕಿತ್ತೂರ್ ಕಿ ಜನತಾ अंग्रेज़ों की चाल से भली भांति परिचित थी. थैकरे स्वयं बड़ी सेना लेकर कित्तूर आ पहुंचा, किंतु रानी उससे नहीं डरी. ಕಿತ್ತೂರಿನ ಜನ ಬ್ರಿಟಿಷರ ನಡೆಯ ಬಗ್ಗೆ ಚೆನ್ನಾಗಿ ಪರಿಚಿತರಾಗಿದ್ದರು. ಥ್ಯಾಕರೆಯು ಸ್ವತಃ ಒಂದು ದೊಡ್ಡ ಸೈನ್ಯದೊಂದಿಗೆ ಕಿತ್ತೂರಿಗೆ ಬಂದು ತಲುಪಿದನು. ಆದರೆ ರಾಣಿ ಅವನಿಗೆ ಹೆದರಲಿಲ್ಲ. थैकरे ने 500 सिपाहियों के साथ कित्तूर के किले पर चढ़ाई करने की आज्ञा दे दी. ಥ್ಯಾಕರೆ 500 ಸೈನಿಕರೊಂದಿಗೆ ಕಿತ್ತೂರಿಗೆ ಬಂದು ಕಿತ್ತೂರಿನ ಕೋಟೆಯನ್ನು ಆಕ್ರಮಿಸಿಕೊಳ್ಳಲು ಆದೇಶ ನೀಡಿದನು. ರಾಣಿ ನೆ ವೀರ್ ಸೈನಿಕೋ ಕೋ ಯುದ್ಧ ಕೆ ಲಿಯೆ ಲಲಕಾರ್ತೆ ಹುವೆ ಕಹಾ. ಆಗ ರಾಣಿಯು ತನ್ನ ವೀರ ಸೈನಿಕರನ್ನು ಯುದ್ಧಕ್ಕೆ ಹುರಿದುಂಬಿಸುತ್ತಾ ಹೇಳಿದಳು, ಮಾತೃಭೂಮಿ ಕೆ ಸಪೂತೋं अपने प्राणों की बाजी लगाकर हम अपनी मातृभूमि की रक्षा करते हैं. अंग्रेज इसे हमसे बलपूर्वक छीनना चाहते हैं, लेकिन इसे हम कैसे छोड़ सकते हैं. यह हमें अपने पूर्वजों से मिली है. ಮಾತೃಭೂಮಿಯ ವೀರಪುತ್ರರೇ, ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಮಾತೃಭೂಮಿಯ ರಕ್ಷಣೆಗಾಗಿ ನಾವು ಹೋರಾಡುತ್ತೇವೆ. ಬ್ರಿಟಿಷರು ಈ ನಮ್ಮ ಭೂಮಿಯನ್ನು ಬಲವಂತವಾಗಿ ನಮ್ಮಿಂದ ಕಸಿದುಕೊಳ್ಳಲು ಹವಣಿಸುತ್ತಿದ್ದಾರೆ. ಆದರೆ ನಾವು ಇದನ್ನು ಅವರಿಗೆ ಬಿಟ್ಟುಕೊಡುವುದು ಸಾಧ್ಯವಿಲ್ಲ. ಇದು ನಮಗೆ ನಮ್ಮ ಪೂರ್ವಜರಿಂದ ಸಿಕ್ಕಿದೆ. उधर ಥ್ಯಾಕರೆ ने धमकी दी कि 20 मिनट में आत्मसमर्पण कर दिया जाए, नहीं तो किला तहस नहस कर दिया जाएगा. कुछ समय बाद मर्दानी वेश में रानी चन्नम्मा शेरनी की भांति अंग्रेज़ों की सेना पर टूट पड़ी. ಅತ್ತ ಥ್ಯಾಕರೆ 20 ನಿಮಿಷದ ಒಳಗೆ ಆತ್ಮಸಮರ್ಪಣೆ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಕೋಟೆಯನ್ನು ಛಿದ್ರ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದನು. ಸ್ವಲ್ಪ ಸಮಯದ ನಂತರ ಪುರುಷ ವೇಷದಲ್ಲಿ ರಾಣಿ ಚೆನ್ನಮ್ಮ ಸಿಂಹದಂತೆ ಬ್ರಿಟಿಷರ ಸೈನ್ಯದ ಮೇಲೆ ಮುಗಿಬಿದ್ದಳು. उनके पीछे 2000 योद्धा थे. भयानक युद्ध हुआ. अंग्रेज़ों की सेना इस प्रवाह को सह ना सकी. वह भाग खड़ी हुई और ಥ್ಯಾಕರೆ ಮಾರಾ ಗಯ. ಚೆನ್ನಮ್ಮಾಳ ಹಿಂದೆ 2000 ಸೈನಿಕರಿದ್ದರು. ಎರಡು ಸೈನ್ಯಗಳ ನಡುವೆ ಭಯಂಕರವಾದ ಯುದ್ಧ ನಡೆಯಿತು. ಬ್ರಿಟಿಷರ ಸೈನ್ಯಕ್ಕೆ ಈ ಪ್ರವಾಹವನ್ನು ಎದುರಿಸುವುದು ಸಾಧ್ಯವಾಗಲೇ ಇಲ್ಲ. ಅದು ತನ್ನ ಕಾಲಿಗೆ ಬುದ್ಧಿ ಹೇಳತೊಡಗಿತು. ಥ್ಯಾಕರೆಯು ಕೊಲ್ಲಲ್ಪಟ್ಟನು. देशद्रोहियों का काम तमाम कर दिया गया. बंदी गोरे अंग्रेज़ अफसरों के साथ उदारता का व्यवहार किया गया और उन्हें छोड़ दिया गया. ದೇಶದ್ರೋಹಿಗಳ ಕಥೆಯನ್ನು ಸಹ ಮುಗಿಸಲಾಯಿತು. ಅಂದರೆ
ಅವರು ಕೊಲ್ಲಲ್ಪಟ್ಟರು. ಬಂಧಿತರಾದ ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ತುಂಬ ಉದಾರತೆಯಿಂದ ವ್ಯವಹರಿಸಲಾಯಿತು ಹಾಗೂ ಅವರನ್ನು ಬಿಟ್ಟು ಬಿಡಲಾಯಿತು. लेकिन यह विजय बहुत दिनों तक नहीं रही। कुछ ही समय के बाद अंग्रेज़ों ने कित्तूर राज्य पर फिर आक्रमण किया। अब अंग्रेजी सेना अधिक थी, ಆದರೆ ಈ ಗೆಲುವು ತುಂಬ ದಿನಗಳವರೆಗೆ ಉಳಿಯಲಿಲ್ಲ. ಕೆಲವೇ ದಿನಗಳ ನಂತರ ಬ್ರಿಟಿಷರು ಮತ್ತೆ ಕಿತ್ತೂರು ರಾಜ್ಯದ ಮೇಲೆ ಆಕ್ರಮಣ ಮಾಡಿದರು. ಈ ಬಾರಿ ಬ್ರಿಟಿಷರ ಸೈನ್ಯ ತುಂಬ ದೊಡ್ಡದಾಗಿತ್ತು. लेकिन कित्तूर के वीर सैनिकों के सम्मुख उसे दोबारा हार माननी पड़ी. ಆದರೆ ಕಿತ್ತೂರಿನ ವೀರ ಸೈನಿಕರ ಮುಂದೆ ಮತ್ತೊಮ್ಮೆ ಬ್ರಿಟಿಷರು ಸೋಲಿನ ರುಚಿಯನ್ನು ಸವಿಯಬೇಕಾಯಿತು. फिर एक बार अंग्रेज़ों ने सारी शक्ति लगाकर घेरा डाला. इस युद्ध में रणचंडी चेन्नम्मा बंदी बना ली गई. अंग्रेज़ों ने कित्तूर को लूटा, वहाँ कुछ भी ना बचा. ಆದರೆ ಮತ್ತೊಮ್ಮೆ ಬ್ರಿಟಿಷರ ಸೈನ್ಯವು ತನ್ನೆಲ್ಲ ಶಕ್ತಿಯನ್ನು ಬಳಸಿ ಆಕ್ರಮಣ ಮಾಡಿತು. ಈ ಯುದ್ಧದಲ್ಲಿ ರಣಚಂಡಿಯಾದ ಚೆನ್ನಮ್ಮ ಬಂದಿಯಾದಳು. ಬ್ರಿಟಿಷರು ಕಿತ್ತೂರು ರಾಜ್ಯವನ್ನು ಕೊಳ್ಳೆ ಹೊಡೆದರು, ಅಂದರೆ ಲೂಟಿ ಮಾಡಿದರು. ಅಲ್ಲಿ ಏನೂ ಉಳಿಯಲಿಲ್ಲ. ಚೆನ್ನಮ್ಮ को बैलहोंगल के दुर्ग में कारागार में डाल दिया गया. बंदी गृह में ही 2 फरवरी 1829 को ಚೆನ್ನಮ್ಮ की जीवन ज्योति ಸದಾ के लिए बुझ गई. ಚೆನ್ನಮ್ಮಾಳನ್ನು ಬೈಲುಹೊಂಗಲದ ಕೋಟೆಯ ಕಾರಾಗೃಹದಲ್ಲಿ ಬಂಧಿಸಿ ಇಡಲಾಯಿತು. ಕಾರಾಗೃಹದಲ್ಲಿಯೇ ಫೆಬ್ರವರಿ 2, 1829ರಲ್ಲಿ ಚೆನ್ನಮ್ಮಾಳ ಜೀವನ ಜ್ಯೋತಿಯು ಶಾಶ್ವತವಾಗಿ ಆರಿಹೋಯಿತು. ಅಂದರೆ ಚೆನ್ನಮ್ಮ ನಿಧನರಾದರು. यह कर्नाटक जनता के लिए गर्व की बात है कि कर्नाटक की वीरांगना ಚೆನ್ನಮ್ಮ ने पहली बार स्वतंत्रता की जो चिंगारी डाली थी, बाद में वह सारे भारत में फैल गई. ಕರ್ನಾಟಕದ ವೀರ ರಾಣಿಯಾದ ಚೆನ್ನಮ್ಮ ಹಚ್ಚಿದ ಈ ಸ್ವಾತಂತ್ರ್ಯದ ಕಿಡಿಯು ಮುಂದೆ ಇಡೀ ಭಾರತವನ್ನೆಲ್ಲ ವ್ಯಾಪಿಸಿತು. ಕರ್ನಾಟಕದ ಜನತೆಗೆ ಇದು ತುಂಬ ಅಭಿಮಾನದ, ಗರ್ವಪಡುವ ವಿಷಯವಾಗಿದೆ.